ಗುಡ್ ಮಾರ್ನಿಂಗ್. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಹದೇಶ್ವರ ದೇವಸ್ಥಾನ ನಮ್ಮ ಮನೆ ದೇವ್ರಿಗೆ ಅಲ್ಲಿಗೆ. ಇವತ್ತು ಹುಣ್ಣಿಮೆ ಅಲ್ವಾ, ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮ ಯಶಿಕರ ದೇವಸ್ಥಾನಕ್ಕೆ ಬಂದ್ವಿ. ಚೆನ್ನಾಗಾಯಿತು ಮಾತ್ರ ದರ್ಶನ ಎಲ್ಲ. ನಮ್ಮ ಮನೆ ದೇವ್ರು ಇದೆ ಇಲ್ವಾ, ಮಹದೇಶ್ವರನ ಬೆಟ್ಟನೂ ಮತ್ತು ಇದುವೆ. ಹಂಗೆ ಕ್ಲಿಪ್ಪಿಂಗ್ಸ್ ತಗೊಳ್ಳೋ ಅಂದ್ಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ. ಪೂಜೆ ಮಾಡಿ ಜನ ಜಾಸ್ತಿ ಇರಲಿಲ್ಲ. ನಾವು ಹೋಗಿದ್ದೆ 9 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಮಹಾಮಂಗಳಾರತಿ ಎಲ್ಲ ಮುಗೀತು. ಮಾತ್ರ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಹೂ ಮಾಡ್ಕೊಂಡಿರೋದ್ರಿಂದ ನೋಡಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಅವ್ರಿಗೆ ತಂದು ಕೊಟ್ಟಿದ್ರು. ಇವಾಗ ಹಾಗೆ ಅರಳಿಕಟ್ಟೆ ಸುತ್ತಬಿಟ್ಟು ಒಂದು 3 ರೌಂಡ್ ಸುತ್ತಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅರಳಿಕಟ್ಟೆಗೆ ನಮಸ್ಕಾರ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೂ ನಮಸ್ಕಾರ ಮಾಡಿಕೊಂಡು ನಮ್ಮ ಯಶಿಕ ಅಲ್ಲೂ ಕುರ್ಕುರೆ ಅಂತ ಕೇಳ್ತಾ ಇದ್ಲು. ತಿನ್ನು ಆನ್ ಆನ್ ಗೊಂಬೆ ದೋಸೆ ಇದು. ಗೊಂಬೆ ಎಂತ ಗೊಂಬೆ ನೋಡು, ಯಶಿಕನ್ ಗೊಂಬೆ ಇದು. ಯಶಿಕನ್ ಗೊಂಬೆ ಕೊಟ್ಬಿಡು. ಆಯ್ತು ಕುತ್ಕೊ ಬರ್ರೆ, ಕುತ್ಕೊಂಡು ತಿನ್ನು. ಆಯ್ತು ಕುತ್ಕೊಂಡು ತಿನ್ನು. ಎಷ್ಟು ಚಿಕನ್ ಮಾಡೋಕೆ ಎಲ್ಲಾನು ಕಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ. ನನ್ನ ತಮ್ಮನು ಮತ್ತೆ ಇವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನನ್ನ ಗಂಡ ನಮ್ಮ ಖುಷಿ ಪ್ಲೇಟ್ಸ್ ಎಲ್ಲಾನು ಕೊಡ್ತಾ ಇದ್ದಾಳೆ. ತಂದು ಎಲ್ಲಾನು ರೆಡಿ ಮಾಡ್ಕೊಡ್ತಾ ಇದ್ದೀವಿ. ನನ್ನ ಗಂಡನ ಮತ್ತೆ ಬಾವ ಬಾಮೇದ ಇಬ್ರು ಮಾಡ್ಕೊತಾ ಇದ್ದಾರೆ ಚಿಕನ್ನ. ಎಡ್ಚ ನಮ್ಮ ಮನೆಯವರು ಅಲ್ಲಿ ಎಡ್ದ ಕೈಲಿ ಎಗ್ ಕಟ್ಬಿಡ್ತಾವ್ರೆ ಅಲ್ಲಿ. ಅದು ಹೆಂಗೆ ಶಕ್ತಿ ನನಗೆ ಒಂಚೂರು ಬರೋಕೆ ಇಲ್ಲ. ನನಗೆ ಎಡ್ದ ಕೈಲಿ ಅದು ಹೆಂಗಿನ್ ಮಾಡ್ತೀರಿ? ಎಲ್ಲ ಎಡ್ದ ಕೈ ಅಂದರೆ ಅಲ್ಲಿ ಕೊಡಿ ಕಟ್ ಮಾಡ್ಕೊಟ ನಾನು. ಹಾಂ ಕೊಡಿ ಕಟ್ ಮಾಡ್ಕೊಟ ನಾವು. ಹಾಂ ಸಾನು ಫೋನ್ ಮಾಡಿಲ್ಲ. ಅವಳು ಫೋನ್ ಮಾಡಲ್ಲ. ಇಲ್ಲ ಒಂದೊಂದು ಸಲ ಫೋನ್ ಮಾಡೋದು ಅವಳು. ಏನೋ ಮಾತಾಡ್ತಾ ಇದ್ದಾರೆ ಬಾವ ನನ್ನ ಆದ್ನೇನ. ಅಲ್ಲಿ ಕೂತವ್ರಲ್ಲಿ. ಬೆಸ್ಟ್. ನಾನು ನಾನ್ ವೆಜ್ ತಿನ್ನಲ್ಲ, ಆದ್ರೆ ತಿನ್ಬೇಕು. ಕಟ್ ಮಾಡ್ಕೊಡ್ತೀನಿ ಕೊಡಿ. ಅವರು ಇದು ಒಂದ್ಸಲ ಹೊಸರು ಕಲ್ಲಳ್ಳಿ, ಸಂಗಾಪುರ, ಇನ್ನೊಂದು ಯಾವುದೋ ಊರು ಆ ರೂಟ್. ಪ್ಲೇಸಿಗೆ ನಮ್ಮ ಬಾವ ಬರ್ತಾ ಇದ್ದಾರೆ. ನಾನು ಕೂತಿದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ನಕ್ಕರು ಚಿಕನ್ ತರಕ್ಕೆ ಹೋಗಿದ್ದೀನಿ. ನಾನು ಅವ್ರಿಗೆ ಎಲ್ಲ ಅನ್ನೋದು ಸಾಮಾನು ತಂದು ಕೊಟ್ಬಿಟ್ಟು ಕೂತಿದ್ದೀನಿ. ಮೆಣಸಿಗೆ ಟೊಮಟೊನ ತಗೊಬರ್ತೀನಿ ಸಾಕು. ಎಲ್ಲ ಟಿವಿ ನೋಡ್ತಾ ಕೂತಿದ್ದಾರೆ. ಅವರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನ ಅಮ್ಮ ಎಣ್ಣೆ ಎಲ್ಲಿಟ್ಟಿದ್ಯಾ? ಎಣ್ಣೆ ಹಾಂ ಇನ್ನು ಅಳುಪ್ ತಗೋಗೋಣ. ಅಮ್ಮ ಎಣ್ಣೆಯಲ್ಲಿ ಇಟ್ಟಿದೆ ಅಂತ. ಜಿಗಿಲಕ್ಕಂಗೆ ಹುಷಾರಿಲ್ಲ. ಹೆಂಗೆ ಆಡ್ತಾ ಇದ್ರೆ ಮುಖ ಎಲ್ಲ ಫುಲ್ ಹಿಡ್ದೋಗೈತೆ. ಇವ್ರು ನಮ್ಮ ಮಮ್ಮಿ ಸಾಂಬಾರು ಬಿಡಿಸ್ಕೊಡ್ತೈತೆ. ಇವ್ರು ನೋಡ್ತಾ ಹೊಡಿದ್ದೀನಿ. ಹಾಂ ಲೋಟ ಇಲ್ಲೇ ಐತಿಲ್ಲ, ಎತ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. 1 kg ಇಷ್ಟೇ ಅಂದರೆ ನನಗೇನೋ ಆಶ್ಚರ್ಯ. ಅರ್ಧ kg ಆಯಿತು. ಏನು ಆಡಿಸ್ತೀರಿ ಮಕ್ಕಳು? ನಾನೊಂಥರ ಹಂಗೆ ಡಿಫ್ರೆಂಟ್.
ಡಿಫ್ರೆಂಟ್ ಒಂಥರ ಆಯಿಲ್ ಹಾಕ್ತಾ ಇದ್ದಾರೆ ಈಗ ಕಟ್ ಮಾಡಿದ್ರೆ ಸಣ್ಣ ಸಣ್ಣಗಿರೋದು ಆನಿಯನ್ ಕಟ್ ಮಾಡ್ಕೊಂಡ್ರೆ ಅದನ್ನ ಹಾಕ್ತವ್ರೆ. ನಾನು ಈರುಳ್ಳಿ ಕಟ್ ಮಾಡ್ಕೊಂಡ್ರೆ 5 ಈರುಳ್ಳಿ ಹಾಕ್ತಾ ಇದ್ದಾರೆ. ಈಗ ಅದನ್ನ ಫ್ರೈ ಮಾಡ್ಕೋಬೇಕು. ಅಸಲ್ ಚೇರ್ ತಗೋಬಲ್ಲ ಚಪಾತಿ ಕೊಟ್ಟು ರೈಸ್ ಕೊಟ್ಟು ನಾನು ಇನ್ನಿಬ್ಬರ ಯಾರಿಲ್ಲ ಇದಲ್ಲಿ ಪರೋಟ ತಿಂದ್ಬಿಡ್ಬೇಕು. ಪರೋಟ ತಿನ್ನೋಕ್ಕಾಗಲ್ಲ. ಬ್ಯಾಚುಲರ್ಸ್ ಮಾಡ್ಕೊಳ್ಳೋ ಚಿಕನ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಬೇಗ ಚಿಕ್ಕಾಗಲಿ ಅಂತ ಅಂದ್ಬಿಟ್ಟು ಇನ್ನೂ ಈರುಳ್ಳಿ ಫ್ರೈ ಆಗಿಲ್ಲ, ಫ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಸೈಡಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದಾರೆ. 6 ಟೊಮೊಟೊ 8 ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ನಮ್ಮ ಮಕ್ಕಳು ಎಲ್ಲ ಹೋಗಿದ್ದಾರೆ. ಈಗ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ನೋಡಿ ನಾನು ಇವ್ರ ಮುಂದೆ ಕುತ್ಕೊಂಡು ಕಂಪ್ನಿ ಕೊಡ್ತಾ ಕೂತಿದ್ದೀನಿ. ಇವ್ರು ಅದೇ ವರಾಂಡದಲ್ಲಿ ಮಾಡ್ತಾ ಇದ್ದೀವಿ. ನಾವು ಕಿಚನಲ್ಲಿ ಮಾಡೋದು, ಅದಕ್ಕೋಸ್ಕರ ಅಡುಗೆ ಮನೆ ಎದುರುಗಡೆ ವರಾಂಡ ಇದೆ, ಎದುರು ಮಾಡ್ತಾವೆ. ಮೆಕ್ಸಿಕೋ ಬರ್ತಾಳೆ ನೋಡಿ. ಈಗ ಚಿಕನ್ ಮಾಡ್ತಾವ್ರೆ ಅಂತ ಎದುರಿಸ್ಲು. ಇಲ್ಲಿ ಚಿನ್ನು ಗುಡ್ ಮಾರ್ನಿಂಗ್. ಚಿಕನ್ ಎಷ್ಟು ತಿಂತಿ? ಯಶಿಕಾ ಚಿಕನ್ ಮಾಡ್ತಾ ನಿನಗೆ? ಚಿಕನ್ ಮೊಟ್ಟೆ ಬೇಕೋ ಚಿಕನ್ ಬೇಕೋ? ಅಲ್ಲೇ ಚೇಂಜ್ ಐತಲ್ಲ ತರಿಸಿ 30 ರೂಪಾಯಿಗೆ. ಗೊತ್ತಿಲ್ಲ, ಸಾಕು 30 ರೂಪಾಯಿಗೆ. ಲೇ ನಕ್ಕು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಫ್ರೈ ಮಾಡೋಕ್ಕೆ. ಇಲ್ಲಿ ಹಸಿಮೆಣಸಿನ್ಕಾಯಿ, ಟೊಮೆಟೊ, 1 kg ಚಿಕನ್ಗೆ 4 ಈರುಳ್ಳಿ, 4 ಮೆಣಸಿನ್ಕಾಯಿ, ಹಾಗೆ 4 ಟೊಮೊಟೊ ಹಾಕ್ಕೊಂಡು ಮಾಡ್ತಾಯಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಉಪ್ಪು, ಸಾಂಬಾರು ಸೊಪ್ಪು, ಮೊಟ್ಟೆ. ಅಲ್ಲಿ ನನ್ನ ತಮ್ಮ ಮೊಟ್ಟೆ ಬೇಯಿಸ್ತಾ ಇದ್ದಾನೆ, ಇಲ್ಲಿ ಚಿಕನ್ ಮಾಡ್ತಾಯಿದ್ದಾನೆ. ಚೆನ್ನಾಗಿ ತಗೊಂಡ ಗಮ್ಮಂತೈತೆ ಅಲ್ವಾ? ಗಮ್ಮಂತೈತೆ. ಈಗಿದೇನು ಅರ್ಶಿನದ ಪುಡಿ ಹಾಕ್ತಾವ್ರೆ. ಬ್ರೈಟ್ನೆಸ್ ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಬರುತ್ತೆ. ಈಗ ಟಾರ್ಚ್ ಹಾಕೋದು ಸಖತ್ ಗಮ್ಮಂತೈತೆ ಇದು. ಚೆನ್ನಾಗಿ ಸಿಂಪಲ್ ಅಲ್ವಾ ಇದು? ನಕ್ಕು ಈ ಬಾಕ್ಲು ಹಚ್ಚ ಇದನ್ನೆಲ್ಲ ಕಾಣಿಸುತ್ತೆ ಇದು ಬಟ್ಟೆಗಳು. ನನ್ನ ತಮ್ಮ ಅಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದಾನೆ. ಈಗ ಚಿಕನ್ ಹಾಕ್ತಾ ಇದ್ದಾರೆ. ಅದನ್ನ ಹಾಕು ನಕ್ಕೋ, ಬಾಕ್ಲಾಕು ಚಿಲ್ಕಾಕು. ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಸ್ವಲ್ಪ ಕೊಳೆ ಬಟ್ಟೆ ಎತ್ಕೊಡ. ಏನ ಅದನ್ನೇ ಎತ್ಕೊ. ಇಕ್ಲಾ ಕೊಡೋದಾ? ಯಾವ್ದನ್ನ ಕೊಡ?
ಇಟ್ಲದೆಲ್ಲ ಆಗಲ್ಲ, ಕೊಳೆ ಬಟ್ಟೆನೇ ಬಟ್ಟೆ. ಅದೇನು ಮುಟ್ಟೆ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಹೇಗೆ ಹೇಳ್ತಾ ಇದ್ದಾರೆ. ಚಿಕನ್ ಮಸಾಲ ಹಾಕ್ತಾವ್ರಿ. ಫುಲ್ ಒಂದು ಪ್ಯಾಕೆಟ್ ಹಾಕ್ತೀರಾ? ಅರ್ಧ. ಈಗ ಇದೇನು ಚಿಲ್ಲಿ ಪೌಡ್ರು, ಅದು ಅಂದಾಜು ಗೊತ್ತಾಯ್ತದ? ಈಗ ಹಾಕೋದ ಈಗ ರೋಸ್ಟ್ ಮಾಡಿಕೊಟ್ರೆ ಮುಗೀತು. ಇಷ್ಟೇ ಇರೋ ಚಿಕನ್. ಬಿಡಿ ಏನು ಗೊತ್ತಾ? ಬೇರೆ ಎಷ್ಟೇ ಇರೋದು. ಅಷ್ಟೇ. ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ದೀರಿ. ನೀರು ಲಾಸ್ಟ್ ಎಲ್ಲ ಕಲ್ಕಣ. ಅಲ್ಲ, ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ದೀರಿ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಡಿಷನಲ್ ಬೇಕಾದ್ರೆ ಮೊಟ್ಟೆ ಹಾಕೋಬೋದು, ಹಾಕೋದಿರಲಿಲ್ಲ. ಅದು ನಾನು ವಿಡಿಯೋ ಆನ್ ಮಾಡ್ಕೊಬಿಟ್ಟು ನಾನು ಆನೆ ಮಾಡಿದೆ. ಈಗ ಬರ್ತೈತೆ ಗ್ರೇವಿ. ಯಾಕೋ ಹೊಟ್ಟೆ ಈಗ ಮುಚ್ಚಿ ಎಷ್ಟು ನಿಮಿಷ ಬೇಯಿಸ್ಬೇಕು ಇದನ್ನ? 1/4 ಗಂಟೆ ಗಂಟ. 7 ಹಂಗಾರೆ 8 ಗಂಟೆ. ಹಾಂ, ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಚಿಕನ್ ಮಾಡ್ಕೊತಾವ್ರೆ. ಚಿಕನ್ ಹಾಂ ಹಾಂ ನಮ್ಮ ನಕ್ಕಲು ಮತ್ತೆ ಇವರು ಸೇರ್ಕೊಂಡು ಮಾಡ್ಕೊತಾರೆ ನಮ್ಮ ಮನೆಯವರು. ಹಾಂ, ಇಲ್ಲೇನೆ ನಮ್ಮನೆ ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೋಡ್ತಾ. ಚೆನ್ನಾಗೈತಾ? ಹಾಂ, ಚೆನ್ನಾಗೈತಾ? ಅಂತ ಫುಲ್ಲು ಬೇವು ತಗೋಗವ್ರೆ. ಜಿಂಗಿಲಕ್ಕ ಲಕ್ಕ ಅವ್ಳಿಗೂ ತಿನ್ನಿಸಿ, ತಿನ್ನು ಬಾ ಅಂತ ಆಗಲ್ಲ. ರೆಡಿ, ಊಟ ಮಾಡ್ತಾವ್ರೆ. ನಾವು ವೆಜ್, ಇವರೆಲ್ಲ ನಾನ್ ವೆಜ್. ಚೆನ್ನಾಗೈತಾ? ಶಿಕಾ ಬಂದವೆ. ಮೊಟ್ಟೆ ತಿನ್ನೆ. ನಾನು ತಿನ್ನೋಕೆ ಆಗಲಿಲ್ಲ. ವೆಜ್ ಎಡ್ಕೊಟ್ಟವ್ರೆ, ಎತ್ಕೊ ನೀನೆ. ಹಾಂ, ಯಾರಿಗೆ? ಬೇಡವಾ? ಮೊಟ್ಟೆ ಹೊತ್ತೀನಿ, ಇನ್ನು ತಿನ್ನು. ಏ ಚಿಚ್ಚಿ ತಿನ್ನು. ಹಾಂ, ಅಲ್ಲೇ ಹಾಕು ನಕ್ಕು ಅಂತ ತಿಂತಾಳ. ಹಾಕು. ಇನ್ನೇನು ಬೇಕು ನಿಂಗೆ? ಹಾಕ್ಲ ನಕ್ಳು ಆಯ್ತು ಇನ್ನ ಅಂತ ಸುಮ್ಮನೆ ಬಿಡೋದಾಗೆ ಅಳಿಸ್ತಾಳೆ ಬಿಡು. ಎಣ್ಣೆ ತಿಂತೀಯಾ? ತಿನ್ಕೊ ಮತ್ತೆ 5 ನಿಮಿಷ ತಿನ್ಕೊ. ತಿನ್ನು. ಹೋಗು, ಅಷ್ಟು ತಿನ್ಕೊ. ಇನ್ನ
ಆ್ಯಂಡ್ ಫ್ರೆಂಡ್ಸ್ ವಿಡಿಯೋ ಇಷ್ಟ, ಈ ವಿಡಿಯೋ ಕುಕ್ಕಿಂಗ್ ಬ್ಲಾಗ್ ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಲ್ಲ ಅವೆರಡು ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಾಹು ಮನು ಬ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.